ಆರ್ ಸಿ ಬಿ ಫ್ಯಾನ್ಸ್, ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಮ್ಯಾಚೇ ನಾವು ಆಡಿ ವಿನ್ ಆಗಿ ಆಮೇಲೆ ಮುಂದಿನ ಮ್ಯಾಚ್ ಯಾವಾಗಪ್ಪ ಅಂತ ಕಾಯ್ತಾ ಕೂತಿದ್ವಿ. ಈಗಾಗಲೇ 1 ವೀಕ್ ಆಗೋಯ್ತು. ಇನ್ನು ಸೆಕೆಂಡ್ ಮ್ಯಾಚ್ ಇವತ್ತು ಸಂಜೆ 7:15 ನಡೀತಾ ಇರೋದು ಬೆಂಗಳೂರು ಸ್ಟೇಡಿಯಮಲ್ಲಿ. ಅದು ಅಪೋನೆಂಟ್ ಯಾರು? ನಮ್ಮ ಜಾನೆ ದುಶ್ಮನ್ ಸಿ ಎಸ್ ಕೆ ಟೀಮ್ ಅವರು. ಆಲ್ರೆಡಿ ಪಾಪ 2 ಮ್ಯಾಚ್ ಸೋತು ಸುಣ್ಣಾಗಿದ್ದಾರೆ. ಒಂದು ಆಚೆ ಕಡೆ ಸೋತು, ಒಂದು ಅವ್ರದೇ ಹೋಮ್ ಗ್ರೌಂಡಲ್ಲಿ ಸೋತು. ಟೀಮ್ ಪ್ರಾಪರ್ ಆಗಿಲ್ಲ, ಅದು ಒಪ್ಕೊಳ್ಳೋಣ. ಆದರೂ ನಾವು ವರ್ಷ ಇಡೀ ಕಾಯೋದು ಇದೇ ಒಂದು ಮ್ಯಾಚಿಗಾಗಿ. ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಯಾವಾಗ ಆಗತ್ತಪ್ಪ ಅಂತ ಕಾಯ್ತಾ ಇರ್ತೀವಿ. ಆ ಟೈಮ್ ಇವಾಗ ಬಂದೇ ಬಿಡ್ತು. ಇವತ್ತು ಸಂಜೆ 7:15 ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಅದು ಏನೇ ಆಗಲಿ, ನಾವು ಆರ್ ಸಿ ಬಿ ಫ್ಯಾನ್ಸಿಗೆ ನಮ್ಗನ್ಸೋ ಸಿ ಎಸ್ ಕೆ ಹೊಡಿತೀವಿ ಅಂತ. ಹಿಂದಿನ ವರ್ಷ 2 ಮ್ಯಾಚ್ ಹೊಡೆದಿದ್ವಿ. ಹೆಡ್ ಟು ಹೆಡ್ ನೋಡೋದಾದ್ರೆ ಸಿ ಎಸ್ ಕೆ ಜಾಸ್ತಿ ವಿನ್ ಆಗಿದೆ. ಆದ್ರೂ ಆ ನನ್ನ ಮಕ್ಳಿಗೆ ಉರ್ಸೋದು ಅಂದರೆ ನಮಗೊಂಥರ ಖುಷಿನೇ. ಇವತ್ತು ಅವ್ರಿಗೆ ಹೊಡಿತೀವಿ, ಉರ್ಸೋದಂತ ಗ್ಯಾರಂಟಿ. ಇನ್ನು ಬೆಂಗಳೂರು ಸ್ಟೇಡಿಯಂ ಬಗ್ಗೆ ಮಾತಾಡೋದೇ ಬೇಡ, ಬೆಂಗಳೂರು ಪಿಚ್ ಕಂಡೀಷನ್ ಬಗ್ಗೆನೂ ಮಾತಾಡೋದು ಬೇಡ. ಹೈ ಸ್ಕೋರಿಂಗ್ ಗೇಮು. ಯಾರ ಹತ್ರ ಜಾಸ್ತಿ ಬ್ಯಾಟ್ಸ್ಮನ್ ಚೆನ್ನಾಗಿರ್ತದೋ, ಯಾರ ಹತ್ರ ಒಳ್ಳೆ ಬೌಲರ್ಸ್ಗಳಿರ್ತದೋ ಆ ಟೀಮ್ ಅಂತೂ ವಿನ್ ಆಗೋದು ಗ್ಯಾರಂಟಿ. ಇನ್ನು ಸಿ ಎಸ್ ಕೆಲಿ ಏನಾದರೂ ನಾವು ಚೇಂಜಸ್ ಅಂತ ಕಾಣೋದಾದರೆ ನನಗೇನು ಅಷ್ಟೊಂದು ಮೇಜರ್ ಚೇಂಜಸ್ ಅಂತ ಅನ್ನಿಸ್ತಾ ಇಲ್ಲ. ಬ್ರಾವಿಸ್ ಒಬ್ಬ ಒಳಗಡೆ ಬರ್ಬೋದು. ಯಾಕಂತ ಹೇಳಿದರೆ ಬ್ರಾವಿಸ್ ಆಡ್ತಾರೋ ಆಡಲ್ವೋ ಅನ್ನೋದು ಇನ್ನೂವರೆಗೂ ರಿವೀಲ್ ಆಗಿಲ್ಲ. ಯಾಕಂತ ಹೇಳಿದರೆ ಅವರು ಇಂಜೂರ್ಡ್ ಆಗಿದ್ರು. ಇಂಜೂರ್ಡಿಂದ ಅವರು ರಿಕವರ್ ಆಗಿ ವಾಪಸ್ ಬಂದಿಲ್ಲೋ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಇವತ್ತು ಬ್ರಾವಿಸು ಪ್ಲೇಯಿಂಗ್ 11 ಆಡ್ಬೋದು. ಆಡಿದ್ರು ನಮಗೇನು ಜಾಸ್ತಿ ಫರಕ್ ಬೀಳಲಾಗೋದು. ಸುಯಾಶ್ ಶರ್ಮಾ ಇದ್ದಾನೆ ಸ್ಪಿನ್ ಮಾಡಲಿಕ್ಕೆ, ಕೃಣಾಲ್ ಪಾಂಡೆ ಇದ್ದಾರೆ, ಟಾಪ್ ಎಡ್ಜ್ ಆಗುತ್ತೆ, ವಿಕೆಟ್ ತಗೋತೀವಿ ಅಷ್ಟೇ. ಇನ್ನು ಆರ್ ಸಿ ಬಿಲಿ ಏನಾದ್ರು ಮೇಜರ್ ಚೇಂಜಸ್ ಅಂದರೆ ಆರ್ ಸಿ ಬಿಲ್ ಕೂಡ ಚೇಂಜಸ್ ಆಗಲ್ಲ. ಫಿಲಿಪ್ ಸಾಲ್ಟ್ನ ಮತ್ತೊಂದು ಮ್ಯಾಚ್ ಆಡಿಸ್ತದೆ. ಇನ್ ಕೇಸ್ ಫಿಲಿಪ್ ಸಾಲ್ಟ್ ಈ ಒಂದು ಮ್ಯಾಚಲ್ಲೂ ಫ್ಲಾಪ್ ಆದರೆ ನೆಕ್ಸ್ಟ್ ಮ್ಯಾಚಿಂದ ಬ್ಯಾತಲ್ಲೂ ಪ್ಲೇಯಿಂಗ್ 11 ಆಡುವಂಥ ಚಾನ್ಸಸ್ ಜಾಸ್ತಿ ಉಂಟು. ಅದು ಬಿಟ್ಟು ಮತ್ತೆ ಯಾವುದು ಚೇಂಜಸ್ನ ಮಾಡಲ್ಲ ಆರ್ ಸಿ ಬಿ ತಂಡದವರು. ಇನ್ನು ಆರ್ ಸಿ ಬಿದು ಪ್ಲೇಯಿಂಗ್ 11 ನೋಡೋದಾದ್ರೆ ಫಿಲಿಪ್ ಸಾಲ್ಟು, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್ಲು, ಪಟೀದಾರು, ಆಮೇಲೆ ಡೇವಿಡ್, ಅದಾದಮೇಲೆ ಶೆಫರ್ಡು, ಅದಾದಮೇಲೆ ಕೃಣಾಲ್ ಪಾಂಡ್ಯ, ಅದಾದಮೇಲೆ ಭುವನೇಶ್ವರ್ ಕುಮಾರ್ ಬೌಲಿಂಗಲ್ಲಿ, ಜಾಕ್ ಆಫ್ ಡೆಫಿ, ಅದಾದಮೇಲೆ ಅಭಿನಂದನ್ ಸಿಂಗ್. ಇದೊಂದು ಪ್ಲೇಯರ್ನ ಚೇಂಜ್ ಮಾಡ್ಬೋದು ಈ ಸಲ. ಯಾಕಂದರೆ ಲಾಸ್ಟ್ ಟೈಮ್ 50 ಆಗೋದ್ರಲ್ಲಿ ಸ್ವಲ್ಪ ಜಸ್ಟ್ ಮಿಸ್, ಇಲ್ಲಾಂದ್ರೆ 50 ರನ್ ಹೊಡ್ಸ್ಕೊಂಡಿರೋದು. ಅದಾದಮೇಲೆ ಸುಯಾಶ್ ಶರ್ಮಾ. ಇದಿಷ್ಟು ನಮ್ಮ ಲೈನಪ್. ಅಭಿನಂದನ್ ಸಿಂಗ್ ಒಬ್ಬನ ಚೇಂಜಸ್ ಮಾಡ್ಬೋದು. ಇನ್ನು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನ ಆಡಿಸ್ತದೆ ಅಂತ ಗೊತ್ತಿಲ್ಲ. ಇನ್ನು ಓಪನಿಂಗ್ ಫಿಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಕೊಡ್ತಾ ಇದ್ರೆ ಹಿಡ್ಕೊಂಡು ಹಂಗೆ ಗುಮ್ತಾನೆ ಇರ್ತದೆ. ವಿರಾಟ್ ಕೊಹ್ಲಿ ಏನಾದ್ರು ಪ್ರಾಕ್ಟೀಸ್ ಸೆಷನ್ ಮಾಡಿದ್ದು ಸಿ ಎಸ್ ಕೆ ನೋಡ್ಬಿಟ್ರೆ ಹಂಗೆ ಹೇದ್ಕೊಂಡು ಬಿಡ್ತದೆ. ಆ ಥರ ಹೊಡೆದಿದ್ದ ಬಾಲ್ ಎಲ್ಲ ಸಿಕ್ಸು ಆ ಥರ ಪ್ರಾಕ್ಟೀಸ್ ಸೆಷನ್ ಇರ್ತದ್ದು. ಇನ್ನು ಸಿ ಎಸ್ ಕೆ ಟೀಮಿನ ಪ್ಲೇಯಿಂಗ್ ಎಲ್ಲ ನೋಡೋದಾದ್ರೆ ಗಾಯಕ್ವಾಡು, ಸಂಜು ಸ್ಯಾಮ್ಸನ್ನು, ಆಯುಷ್ ಮಾತ್ರೆ, ಆಮೇಲೆ ಕಾರ್ತಿಕ್ ಶರ್ಮಾ, ಡೇವಿಡ್ ಬ್ರಾವಿಸಿಗೆ ಆಡಿಸ್ಬೋದು, ಶಿವಮ್ ದೂಬೆ, ಅದ್ರ ಜೊತೆಗೆ ಸರ್ಫರಾಜ್ ಖಾನು, ಅದಾದಮೇಲೆ ಅಂಶುಲ್ ಕಾಂಬೋಜು, ಅದಾದಮೇಲೆ ನೂರ್ ಅಹಮದ್ದು, ಖಲೀಲ್ ಅಹಮದ್ದು, ಮ್ಯಾಟ್ ಹೆನ್ರಿ ಅಥವಾ ಓವರ್ಟನ್ನು, ಅಥವಾ ಇವತ್ತು ಮತ್ತೊಬ್ಬ ಪ್ಲೇಯರ್ ಅಖಿಲ್ ಹೊಸೇನ್ನ ಕೂಡ ಆಡಿಸುವಂಥ ಚಾನ್ಸಸ್ ಉಂಟು. ಇದಿಷ್ಟು ಸಿ ಎಸ್ ಕೆ ಟೀಮ್. ಸ್ಟ್ರಾಂಗ್ ಯಾರಪ್ಪ ಇದೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಬೆಂಗಳೂರು ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಲಾಸ್ಟ್ ಮ್ಯಾಚ್ 201 ರನ್ನ ಟಾರ್ಗೆಟು, ಅದನ್ನು 15 ಓವರಿಗೆ ಹೊಡೆದು ಮುಗಿಸಿದೆ. ಅಂದರೆ 15.4 ಬಾಲ್ ಅಂದರೆ 94 ಬಾಲಿಗೆ 201 ಟಾರ್ಗೆಟನ್ನು ಚೇಸ್ ಮಾಡಿ ಬಡ್ದು ಬಿಸಾಕಿದ್ದಾರೆ. ಇನ್ನು ಇವತ್ತು ಸಿ ಎಸ್ ಕೆ ಅವ್ರಿಗೆ ಹೆಂಗೆ ಹಾಕೊಂಡು ಹೊಡಿತೀವಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಿ ಎಸ್ ಕೆ ಅವರು ಪಕ್ಕ ಹೇಳ್ತೀನಿ, ಇದಿಷ್ಟು ಬ್ಯಾಟಿಂಗ್ ಲೈನಪ್ ನಮ್ದು ಏನಿದೆ ಅಲ್ಲ ಆರ್ ಸಿ ಬಿದು, ಅವ್ರದ್ದು ಪ್ರಾಕ್ಟೀಸ್ ಸೆಷನ್ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದನ್ನು ನೋಡಿನೇ ಗಾಬರಿ ಆಗಿರ್ತದೆ. ಇವತ್ತು ಬೆಂಗಳೂರಲ್ಲಿ ಸರಿಯಾಗಿ ಒದೆ ತಿಂತದೆ. ಆಬ್ವಿಯಸ್ಲಿ ಈ ಒಂದು ಬೆಂಗಳೂರು ಪಿಚ್ಚಲ್ಲಿ ಯಾವುದೇ ಟಾಸಿನ ತಗೊಳ್ಳೋದು ಚೇಸಿಂಗ್. ಇನ್ ಕೇಸ್ ಬೆಂಗಳೂರು ಫಸ್ಟ್ ಬ್ಯಾಟಿಂಗ್ ಬಂದರೂ ಕೂಡ 200, 230 ಅಥವಾ 240 ಟಾರ್ಗೆಟ್ ಕೊಡೋದಂತ 100%. ಅದನ್ನು ಡಿಫೆಂಡ್ ಮಾಡುವಂಥ ಬಾಲಿಂಗ್ ಲೈನಪ್ ನಮ್ಮ ಹತ್ರ ಇದೆ. ಒಂದು ಡಫಿ, ಭುವನೇಶ್ವರ್ ಕುಮಾರ್ ಇಬ್ಬರು ಫಾಸ್ಟ್ ಬಾಲಿಂಗು, ಮತ್ತು ಶಫರ್ಡ್ ಕೂಡ ವೇರಿಯೇಷನ್ ಬಾಲಿಂಗು. ಅದು ಆದಮೇಲೆ ಡೇವಿಡ್ ಕೂಡ ಸ್ವಲ್ಪ ಸ್ಪಿನ್ ಹಾಕ್ತದೆ, ಇಲ್ಲಾಂದರೆ ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಶರ್ಮಾ. ಇದಿಷ್ಟು ಬಾಲಿಂಗ್ ಲೈನಪ್ ನಮ್ಮದಿದೆ. ಅಭಿನಂದನ್ ಸಿಂಗ್ ಒಬ್ಬರು ಫಾಸ್ಟ್ ಬಾಲರ್, ಅವರು ಬದಲಾಗಿ ಮತ್ತೊಬ್ಬ ಬಾಲರ್ನ ತೊಗೊಂಡು ಬರ್ಬೋದು. ಏನೇ ಹೇಳ್ಬೋದು, ಇವತ್ತು ಸಿ ಎಸ್ ಕೆ ನಾವು ಹೊಡೆದು ಅವರಿಗೆ ಮತ್ತೆ ಉಳಿಸೋದೆ. ಅದಾದಮೇಲೆ ಮತ್ತೊಂದು ವಿಡಿಯೋ ಮಾಡೋದೆ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ನಿಮ್ಮ ಪ್ರಕಾರ ಆರ್ ಸಿ ಬಿಲಿ ಇವತ್ತು ಯಾರು ಜಾಸ್ತಿ ರನ್ ಹೊಡಿತಾರೆ ಮತ್ತು ಯಾವ ಬಾಲರ್ ಜಾಸ್ತಿ ವಿಕೆಟ್ ತಗೋತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಚಾನಲ್ಗೆ ಬರಲಿ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ ಬೈ ಬೈ, ಟೇಕ್ ಕೇರ್.